ಶಹೀದ್ ಎಲ್ಲಿದ್ದಾನೆ ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂತದ್ದು. ಮುಂಬೈನ ಮಾಸ್ಟರ್ ಮೈಂಡ್, ಮುಂಬೈ ದಾಳಿ ಆಗಿತ್ತಲ್ಲ, ಮಾಸ್ಟರ್ ಮೈಂಡ್ ನ ಮಟಾಶ್ ಆಗ್ತಾನ ಮೋಸ್ಟ್ ವಾಂಟೆಡ್ ಉಗ್ರ ಪಾಕಿಸ್ತಾನದಲ್ಲೇ ಹಫೀಜ್ ಮಟಾಶ್ ಫೇಕ್ಸ್ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರೋ ಹಫೀಜ್ ಸಹೀದ್ ಉಸಾಮಾ ಬಿನ್ ಲಾಡೆನ್ ರೀತಿಯೇ ಸಹೀದ್ ಮಟಾಶ್ ಆಗ್ತಾನ. ಅಂದು ಲಾಡೆನ್ ಅನ್ನ ಹೊಡೆದು ಉರುಳಿಸಿದಂತಹ ಅಮೆರಿಕ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಲಾಡೆನ್ ಹತ್ಯೆ ಕೂಡ ಆಗಿತ್ತು. ಈಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತಾ ಭಾರತ. ಕಾದ್ ನೋಡ್ಬೇಕಾಗಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ಹಫೀಜ್ ಸಹೀದ್ ನನ್ನ ಹತ್ಯೆ ಮಾಡುತ್ತಾ ಭಾರತ. ಮಟಾಶ್ ಆಗ್ತಾನ ಮೋಸ್ಟ್ ವಾಂಟೆಡ್ ಉಗ್ರ. ಪಹಲ್ಗಾಮ್ ದಾಳಿಯ ಕುರಿತ ಗುಪ್ತಚರ ವರದಿಯಲ್ಲೂ ಕೂಡ ಹಫೀಜ್ ಸಹೀದ್ ಪಾತ್ರ ಕೂಡ ಬಯಲು ಮಾಡುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿದೆ. ಪಾಕಿಸ್ತಾನದಲ್ಲಿ ಕುಳಿತೆ ಟಿಆರ್ಎಫ್ ಭಯೋತ್ಪಾದಕ ಸಂಘಟನೆಯನ್ನ ನಿಯಂತ್ರಿಸ್ತಾ ಇದ್ದಾನೆ ಈ ದುಷ್ಟ ಹಫೀಜ್ ಸಹೀದ್. तो इंशाल्लाह मुलाकात होगी एक दो चार दिन ठीक है सर जी मुलाकात रहेगी इंशाल्लाह ये यहाँ पर साहब पर्सनल है ये जितनी भी सिक्योरिटी यहाँ पर पर्सनल रखी सारी ठीक है इंशाल्लाह जिंदगी रही तो इंशाल्लाह मुलाकात होगी एक दो चार दिन ठीक है सर जी मुलाकात रहेगी इंशाल्लाह ये यहाँ पर साहब पर्सनल है ये जितनी भी सिक्योरिटी यहाँ पर पर्सनल रखी सारी ठीक है इंशाल्लाह जिंदगी रही तो इंशाल्लाह मुलाकात होगी एक दो चार दिन ठीक है सर जी मुलाकात रहेगी इंशाल्लाह ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಹೀದ್ ಈ ಒಂದು ಉಗ್ರರ ದಾಳಿಯ ಸಂದರ್ಭದಲ್ಲಿ ಭಾಗಿಯಾಗಿರೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಜನನಿ ಬಿಡ ಪ್ರದೇಶದಲ್ಲಿ ಇದೀಗ ಆತ ಆರಾಮಾಗಿ ಸಲೀಸಾಗಿ ಓಡಾಟವನ್ನ ಮಾಡ್ತಾ ಇದ್ದಾನೆ ಹಫೀಜ್ ಸಹೀದ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಟಾಶ್ ಆಗ್ತಾನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತ ಹೇಳಿ 26/11 ದಾಳಿಯಲ್ಲಿ ಈತ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದಲ್ಲೇ ಹಫೀಜ್ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಪಾಕಿಸ್ತಾನದ ಕೃತ್ಯ ಮತ್ತೆ ಇದೀಗ ಬಯಲಾಗ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಈತನಿಗೆ ಪಾಕ್ ಒಂದಷ್ಟು ಜಾಗವನ್ನ ಕೂಡ ಕೊಟ್ಟು ಆತನನ್ನ ಪೋಷಿಸ್ತಾ ಇತ್ತು. ಇದೀಗ ಮತ್ತೆ ಪಾಕಿಸ್ತಾನ ಆತ ನಮ್ಮ ದೇಶದಲ್ಲಿ ಇಲ್ಲ, ಅವನು ಎಲ್ಲೋ ಕೂತ್ಕೊಂಡು ಅಡಕೊಂಡಿದ್ದಾನೆ ಅಂತ ಏನು ಹೇಳ್ತಾ ಇತ್ತು. ಬಟ್ ಆದರೆ ಇದೀಗ ಪಾಕಿಸ್ತಾನದ ಮುಖವಾಡ ಮತ್ತೆ ಬಯಲಾಗಿದೆ. ಉಸಾಮಾ ಬಿನ್ ಲಾಡೆನ್ ರೀತಿಯೇ ಸಹೀದ್ ಮಟಾಶ್ ಆಗ್ತಾನ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ. ಇವತ್ತು ಕೂಡ ಸಭೆ ನಡೀತಾ ಇದೆ. ಸಭೆ ಮೇಲೆ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಈಗಾಗಲೇ ಎರಡು ಸುತ್ತಿನ ಸಭೆ ಕೂಡ ಆಗಿರುವಂಥದ್ದು. ಈ ಒಂದು ಎರಡು ಸುತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಹಾಗಾಗಿ ಸಹೀದ್ನನ್ನ ಮಟಾಶ್ ಮಾಡೋದಕ್ಕೆ ಇನ್ನೊಂದು ಆಪ್ಷನ್ ಸಿಕ್ಕಿರುವಂಥದ್ದು. ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಕೂಡ ಹೊಡೆಯುವಂತಹ ಆಪ್ಷನ್ ಕೂಡ ಲಭ್ಯ ಆಗ್ತಾ ಇದೆ. ನಮ್ಮಲ್ಲಿಲ್ಲ, ನಾವು ಅವನನ್ನ ಸಾಕ್ತಾ ಇಲ್ಲ, ಪೋಷಿಸ್ತಾ ಇಲ್ಲ ನಾವು ಆತನನ್ನ ಅಂತ ಏನ್ ಹೇಳ್ತಾ ಇತ್ತು ಪಾಕಿಸ್ತಾನ. ಆದ್ರೆ ಇದೀಗ ಪಾಕಿಸ್ತಾನದ ಮುಖವಾಡ ಬಯಲಾಗ್ತಾ ಇದೆ. ಆತನ ಪೋಷಣೆ ಕೂಡ ಮಾಡ್ತಾ ಇದೆ ಪಾಕ್ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈಗ ಆ ದೇಶ ಈ ದೇಶದ ಬಳಿ ಭಿಕ್ಷೆ ಬೇಡ್ತಾ ಇತ್ತಲ್ಲ, ಈಗ ಭಿಕ್ಷೆ ಬೇಡ್ಲಿ, ಈಗ ನೆರವನ್ನ ಕೇಳಲಿ. ಯಾವ ದೇಶವೂ ಕೂಡ ಸಪೋರ್ಟ್ ಮಾಡುವುದಿಲ್ಲ. ಸೊ ಈತನ ಮೇಲೆ ಇದೀಗ ಅಮೆರಿಕ ಕೂಡ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿತ್ತು. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಏನು ನೀಡಿತ್ತಲ್ಲ, ಆರ್ಟಿಕಲ್ 370 ರದ್ದುಗೊಳಿಸಿದಂತಹ ಬಳಿಕ ಕಣಿವೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಈತ
ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಈತನನ್ನ ಹೊರಡೆದು ಉರುಳಿಸಬೇಕು ಅಂತ ಹೇಳಿ ನಮ್ಮ ಸೇನೆ ಕೂಡ ಸನ್ನದ್ಧವಾಗಿದೆ. ಈತನ ಕೈವಾಡ ಇದೆ ಅನ್ನೋದು ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿದೆ. NIA ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಗುಪ್ತಚರ ಇಲಾಖೆಗೆ ಈತನ ಕೈವಾಡ ಇರೋದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಆತ ಪಾಕಿಸ್ತಾನದಲ್ಲೇ ಅಡಗಿ ಕೂತಿದ್ದಾನೆ ಅನ್ನೋದಕ್ಕೆ ವಿಡಿಯೋ ಕೂಡ ಸಿಕ್ಕಿದೆ. ಇದು ಸಾಕಾಗಲ್ವಾ? ಜಸ್ಟ್ ಎಕ್ಸಾಂಪಲ್ ಇದು ವಿಡಿಯೋ ಸಿಕ್ಕಿರೋದು. ಸೊ ಈತನಿಗೆ ಪಾಕಿಸ್ತಾನ ನೆರವನ್ನ ನೀಡ್ತಾ ಇದೆ. ನಾವು ಉಗ್ರರಿಗೆ ನೆರವನ್ನ ಕೊಡ್ತಾ ಇಲ್ಲ, ಭಾರತ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದೆ, ಭಾರತದ ಆರೋಪಕ್ಕೆ ಉರುಳಿಲ್ಲ ಅನ್ನುವಂತಹ ಮಾತುಗಳನ್ನ ಪಾಕಿಸ್ತಾನದ ರಾಜಕಾರಣದ ವ್ಯಕ್ತಿಗಳು ಹೇಳ್ತಾ ಇದ್ರು, ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. 24 ಗಂಟೆ ಅಥವಾ 36 ಗಂಟೆಯಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ಸೊ ಹಾಗಾಗಿ ಈಗ ಸಹಿದಿರೋದು ಪಾಕಿಸ್ತಾನದಲ್ಲೇ. ಈಗೇನು ಉತ್ತರವನ್ನ ಕೊಡುತ್ತೆ ಪಾಕಿಸ್ತಾನ? ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದು ಪಾಕ್ ನರಿಬುದ್ಧಿ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುವಂಥದ್ದು, ತಾವೇ ಪೋಷಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಏನಾಗತ್ತೆ ಕಾದ್ ನೋಡ್ಬೇಕಾಗಿರುವಂಥದ್ದು. ಸೊ ಸಭೆ ಕೂಡ ಆಗ್ತಾ ಇದೆ. ಸಭೆಯಲ್ಲಿ ಒಂದಷ್ಟು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಈಗಾಗಲೇ 2 ಸುತ್ತಿನ ಸಭೆಯನ್ನ ಕೂಡ ನಡೆಸಲಾಗಿರುವಂಥದ್ದು. ಇನ್ನೂ 2 ಸುತ್ತಿನ ಸಭೆಯನ್ನ ಕೂಡ ನಡೆಸೋದಕ್ಕೆ ತಯಾರಿಗಳು ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಔಷಧಿ ಸರಬರಾಜನ್ನ ಕೂಡ ಬಂದ್ ಮಾಡಲಾಗಿದೆ. ಪಾಕ್ನೊಂದಿಗೆ ವ್ಯಾಪಾರ ವಹಿವಾಟು ಕೂಡ ಸ್ಥಗಿತ ಆಗಿದೆ. ಮತ್ತೆ ಅಲ್ಲಿನ ಜನತೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಸಿಗದೆ ಸಾಯ್ತಾ ಇದ್ದಾರೆ ಪಾಪ ಅಲ್ಲಿನ ಜನತೆ. ಸೊ ಇವ್ರು ಮಾಡೋದಕ್ಕೆ ಅವ್ರಿಗೂ ಪಾಪ ಅನ್ನೋದು ಕೂಡ ನಮಗೆಲ್ಲಿ ಪಾಪ ಸುತ್ಕೊಳ್ಳುತ್ತೋ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಯಾರಿಗೂ ಕೂಡ ಪಾಪ ಅನ್ನಬಾರ್ದು. ಪಾಕಿಸ್ತಾನಿ ಪ್ರಜೆಗಳೇ ಆದ್ರೂ ಸರಿನೇ, ಅಲ್ಲಿನ ಜನರಾದ್ರೆ ಸರಿನೇ, ರಾಜಕಾರಣಿ ವ್ಯಕ್ತಿಗಳಾದ್ರೂ ಸರಿನೇ, ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಇದೆಯಲ್ಲ, ಬಿದ್ರು ಮೀಸೆ ಮಣ್ಣಾಗುವುದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ ಪಾಕಿಸ್ತಾನದ ರಾಜಕಾರಣಿಗಳು. ಸಚಿವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ ಈಗಾಗಲೇ, ಆದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಕೂಡ ವಾದವನ್ನ ಮಾಡ್ತಾ ಇದೆ. ನಾವು ಯಾವ ಉಗ್ರರನ್ನ ಪೋಷಿಸ್ತಾ ಇಲ್ಲ ಅನ್ನುವಂತಹ ವಾದವನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಬಟ್ ಆದ್ರೆ ನಮಗೆ ವಿಡಿಯೋ ಕೂಡ ಲಭ್ಯ ಆಗಿದೆ. ಜನನಿಬಿಡ ಪ್ರದೇಶದಲ್ಲಿ ಸಯೀದ್ ಆರಾಮಾಗಿ ಓಡಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಸಮಯವನ್ನ ಕಳೀತಾ ಇದ್ದಾನೆ. ಈತನಿಗೆ ಪೋಷಿಸ್ತಾ ಇರೋದು ಪಾಕಿಸ್ತಾನನೇ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈಗ ಪಾಕಿಸ್ತಾನಕ್ಕೆ ನುಗ್ಗಿ ಭಾರತ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಏನ್ ಮಾಡುತ್ತೆ ನಮ್ಮ ಸೇನೆ ಕಾದ್ ನೋಡ್ಬೇಕು. ಮೋದಿಯವರ ಗಮನಕ್ಕೂ ಕೂಡ ಈಗಾಗಲೇ ಬಂದಿರುವಂಥದ್ದು. ಸೊ ಹಾಗಾಗಿ ಮುಂಬೈ ದಾಳಿಯ 26/11 ಏನು ಮುಂಬೈ ದಾಳಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ 165ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಗ 26 ಜನ ಸಾವನ್ನಪ್ಪಿದ್ದಾರೆ. ಇದು ಪ್ರತಿಕಾರದ ಸಮಯ. ಇದಕ್ಕೆ ನಾವು ಸರಿಯಾದ ಪೆಟ್ಟನ್ನ ಕೊಡಬೇಕು ಪಾಕಿಸ್ತಾನಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ವಹಿವಾಟನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿರುವಂಥದ್ದು. 2 ಸುತ್ತಿನ ಸಭೆ ಕೂಡ ಈಗಾಗಲೇ ಮುಗಿದಿದೆ. ಇನ್ನ 2 ಸುತ್ತಿನ ಸಭೆ ಕೂಡ ನಡೀತಾ ಇದೆ. ಯಾವ ಒಂದು ತೀರ್ಮಾನಕ್ಕೆ ಬರುತ್ತೆ ಕೇಂದ್ರ ಸರ್ಕಾರ ಅನ್ನೋದನ್ನ ಕಾದು ನೋಡ್ತಾ ಇದ್ದೀವಿ. ಯಾರೂ ಕೂಡ ಊಹಿಸಲಾಗದಂತಹ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಊಹೆಗೂ ನಿಲುಕದಂತಹ ನಿರ್ಧಾರ ಕೈಗೊಳ್ಬೋದು. ಯುದ್ಧ ಸಾರ್ಬಿಡುತ್ತಾ ಭಾರತ ಗೊತ್ತಿಲ್ಲ. ಬಟ್ ಆದ್ರೆ ಪಾಕಿಸ್ತಾನ ಕೂಡ ಹಿಂಟ್ ಕೊಟ್ಟಿದೆ, 24ರಿಂದ 36 ಗಂಟೆಯ ಒಳಗಾಗಿ ನಮ್ಮ ಮೇಲೆ ಯುದ್ಧವನ್ನ ಸಾರಬಹುದು ಭಾರತ ಅಂತ ಹೇಳಿ. ಸೊ ಹಾಗಾಗಿ ಯುದ್ಧವನ್ನ ಸಾರ್ಬಿಟ್ರೆ ಪಾಕಿಸ್ತಾನದ ಗತಿ ಅದೋ ಗತಿ. ಈಗ ಅಲ್ಪ ಸ್ವಲ್ಪ ಏನೋ ತಿನ್ನೋಕ್ ಸಿಗ್ತಾ ಇರ್ಬೋದು. ಇನ್ ಕೇಸ್ ಯುದ್ಧ ಏನಾದ್ರೂ ಸಾರ್ಬಿಟ್ರೆ ಅದು ಕೂಡ ತಿನ್ನೋದಕ್ಕೆ ಸಿಗೋದಿಲ್ಲ. ಇನ್ನೂ ಕೂಡ ಭಿಕ್ಷೆಯನ್ನ ಬೇಡಬೇಕಾಗತ್ತೆ. ಈಗಾಗಲೇ ಸಾಲ ಸೋಲ ಮಾಡ್ಕೊಂಡು ಬದುಕ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಅಂತೂ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ. ಸೊ ಈಗ ಯುದ್ಧವನ್ನ ಸಾರಿದ್ರೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಇದನ್ನ ನಾವು ಎದುರಿಸ್ತೀವಿ, ನಮ್ಮ ಹತ್ರನೂ ಕೂಡ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ನಾವು ಅಡಗಿಸಿ ಇಟ್ಟಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಕೊಚ್ಕೊಳ್ತಾ ಇದೆ. ಬಡಾಯಿ ಕೊಚ್ಕೊಳ್ತಾ ಇರುವಂಥದ್ದು ಬಂಡ ದುರ್ಬುದ್ಧಿ ಎದುರುದು. ಯಾವತ್ತೂ ಕೂಡ ತನ್ನ ನರಿ ಬುದ್ಧಿಯನ್ನ ಬಿಡುವ ಮಾತೇ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಬೀತನ್ನ ಮಾಡ್ಕೊಳ್ತಾ ಇದೆ. ಕೆಲಸ ಬಿಟ್ಟು ಹೋಗುವಂತಹ ಯೋಚನೆಯಲ್ಲಿದ್ದಾರೆ ಅಲ್ಲಿನ ವೈದ್ಯರು. ಯಾಕೆಂತಂದ್ರೆ ಔಷಧಿಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಅಲ್ಲಿ